ಅಯ್ಯಯ್ಯೋ, ನೀವ್ ಹಾಗ್ ಮಾಡಿದ್ರು ಮಾಡ್ಬಿಡ್ತೀರಾ. ಅದೆಲ್ಲ ಏನು ಬೇಡ. ಇವಾಗ ನಾವ್ ಎಲ್ಲಿ ಹೋಗ್ತಿದೀವೋ ಅಲ್ಲಿಗೆ ಹೋಗೋಣ. ಮಗ, ನಾನ್ ಡ್ರೈವ್ ಮಾಡ್ಲಾ? ಅಪ್ಪ ನೀನ್ ಸುಮ್ನೆ ಕೂತ್ಕೊಂಡ್ರೆ ಸಾಕಪ್ಪ. ಆಯ್ತಪ್ಪ. Hello. Yeah, how are you? I'm fine. Oh, okay. Okay, yeah. Bye. Bye. ಯಜಮಾನ್ರೆ, ಅಮರ ಜ್ಯೂಸ್. ಸಂಭು, ಹೌದು, ಹೊರಗಡೆ ಹೋದವರೆಲ್ಲ ಮನೆ ವಾಪಸ್ ಬಂದ್ರ? ಯಾರು ಎಲ್ಲೆಲ್ಲಿರ್ಬೇಕೋ ಅವ್ರವ್ರು ಅಲ್ಲೆಲ್ಲ ಇದಾರೆ ಯಜಮಾನ್ರೆ. ಇದು ನನ್ನ ಪ್ರಶ್ನೆ ಉತ್ತರ ಅಲ್ಲ. ನನ್ನ ಉತ್ತರ ನಿಮ್ಗೆ ಅರ್ಥ ಆಗ್ಲಿಲ್ಲ ಅಂದ್ರೆ ನಾನೇನ್ ಮಾಡಕ್ಕಾಗುತ್ತೆ ಯಜಮಾನ್ರೆ? ನೋಡ್ದಿಯಾ ಸಂಭು, ಇವನ್ ಎಷ್ಟು ಚಿಗುರ್ಕೊಂಡಿದ್ದಾನೆ. ಏನಾದ್ರೂ ಮಾಡ್ ಸಂಭು. ಮಾಮ್ ಬಂದ್ರು. ಅಮರ ಜ್ಯೂಸ್ ತಂದು ಕೊಡ್ಲಾ? ಏನು ಬೇಡ, ನೀನು ಹೋಗು. ಯಪ್ಪ, ಹೆಂಗೋ ಮಯೂರಿನ ಬಗ್ಗೆ ಚಿಕ್ಕ ಯಜಮಾನ ಬಗ್ಗೆ ಏನು ಕೇಳಲಿಲ್ಲ, ಹೆಂಗೋ ಬಚಾವಾದೆ. ಸರಿ ಅಮರೆ. ಏನ್ ಅಡಿ ಅಂದ್ರೆ ಬೆಳಿಗ್ಗೆಯಿಂದ ಮನೇಲೇ ಇದ್ರ? ಹೌದು ಅತ್ತೆ, ಬೆಳಿಗ್ಗೆಯಿಂದ ಎಲ್ಲೂ ಹೋಗಿಲ್ಲ, ಇಲ್ಲೇ ಕೂತಲ್ಲೇ ಕೂತಿದ್ದೀನಿ. ಹೀಗೆ ಬೇಜವಾಬ್ದಾರಿಯಿಂದ ಮನೇಲೇ ಇರೋದಕ್ಕೆ ನಿಮ್ಗೆ ಸ್ವಲ್ಪನೂ ನಾಚಿಕೆನೇ ಆಗೋದಿಲ್ವಾ? ಮನೇಲಿ ಸುಮ್ನೆ ಕೂತ್ಕೊಂಡು ಟೈಮ್ ವೇಸ್ಟ್ ಮಾಡೋ ಬದಲು ಆಫೀಸ್ ಕಡೆ ಬಂದು ಸ್ವಲ್ಪ ಕೆಲಸ ನೋಡ್ಬೇಕು ಅಂತ ಗೊತ್ತಾಗಲ್ವಾ? ಯಾಕೋ ಇತ್ತೀಚೆಗೆ ಆಫೀಸ್ ಕಡೆ ಬರೋದನ್ನೇ ಬಿಟ್ಬಿಟ್ಟಿದ್ದೀರಾ. ಯಾಕೆ? ಕೆಲಸ ಮಾಡದೇನೆ ಬೇಕಾದೆಲ್ಲ ಸಿಗುತ್ತೆ ಅಂತನಾ? ಅಯ್ಯಯ್ಯೋ, ಹಾಗೇನಿಲ್ಲ ಅತ್ತೆ, ಬರೋಣ ಅಂತ ಅನ್ಕೊಂಡೆ, ಅಷ್ಟರಲ್ಲಿ ಬೇರೆ ಕೆಲಸ ಬಿತ್ತು, ಅದಕ್ಕೆ ಬರೋದಕ್ಕಾಗ್ಲಿಲ್ಲ. ಈಗ ತಾನೇ ಮನೇಲೇ ಇದೆ ಅಂತ ಹೇಳಿದ್ರಿ, ಈಗ ಕೆಲಸ ಬಿತ್ತು ಅಂತ ಸುಳ್ಳು ಹೇಳ್ತಾ ಇದ್ದೀರಾ? ನಿಮಗಿಂತ ನನ್ನ ಮಗನೇ ವಾಸಿ. ಅವನ ಅಪರೂಪಕ್ಕೆ ಆಫೀಸ್ ಕಡೆ ಬಂದ್ರು ಏನೇನ್ ಪೆಂಡಿಂಗ್ ವರ್ಕ್ ಇರುತ್ತೋ ಅದನ್ನೆಲ್ಲ ಮುಗಿಸ್ಬಿಟ್ಟು ಹೋಗ್ತಾನೆ. ಆದ್ರೆ ನೀವು ಆಫೀಸ್ ಕಡೆನೂ ಬರೋದಿಲ್ಲ, ಒಪ್ಸಿರೋ ಕೆಲಸ ಕಂಪ್ಲೀಟ್ ಕೂಡ ಮಾಡೋದಿಲ್ಲ. ಹೀಗೆ ಆದ್ರೆ ನಾನು ಬೇರೆ ಡಿಸಿಷನ್ ತಗೋಬೇಕಾಗುತ್ತೆ. ಮಾಮ್, ಬೇಜಾರ್ ಮಾಡ್ಕೋಬೇಡ. ನಾಳೆಯಿಂದ ಅವ್ರ ಆಫೀಸಿಗೆ ಕರೆಕ್ಟಾಗಿ ಬರೋ ಥರ ನಾನು ನೋಡ್ಕೋತೀನಿ. ನೋಡೋಣ ಅದೇನ್ ಮಾಡ್ತೀಯ ಅಂತ. ಅಂದ್ಹಾಗೆ ಎಲ್ಲಿ ಯಾರು ಕಾಣಿಸ್ತಾ ಇಲ್ಲ? ತಾರಕೆಯಲ್ಲಿ ಮತ್ತೆ ಆ ದರಿದ್ರದವಳನ್ನ ಕರ್ಕೊಂಡು ಹೊರಗಡೆ ಹೋದ್ನಾ? ಅಬ್ಬಬ್ಬಬ್ಬಬ್ಬಬ್ಬ, ಗೆಳೆಯ, ಜಾಗ ಅಂತೂ ಸೂಪರು. ಬಲಕ್ ತಿರುಗಿದ್ರೆ ಸಮುದ್ರ, ಎಡಕ್ ತಿರುಗಿದ್ರೆ ತೆಂಗಿನ ತೋಟಗಳ ನಡುವೆ ಇರೋ ರೆಸಾರ್ಟು. ನಿನಗಂತೂ ಹೇಳ್ ಮಾಡ್ಸಿದ ಜಾಗ. ಅಣ್ಣಗೊಬ್ರಿಗೆ ಯಾಕೆ ಹೇಳ್ತಿದ್ದೀರಾ? ಹೇಳಂಗಿದ್ರೆ ಇಬ್ರಿಗೂ ಹೇಳಿ. ಓಹೋ, ನಮಸ್ಕಾರ. ನಮಸ್ಕಾರ. ನೋಡಿ, ನಿಮ್ಮಂತ ಗೆಸ್ಟ್ಗಳು ನಮ್ಮಂತ ರೆಸಾರ್ಟ್ಗೆ ಬರ್ತಾ ಇದ್ರೆ ನಮ್ ಗೌರವ, ನಮ್ ರೆಸಾರ್ಟ್ ಗೌರವ, ನಿಮ್ ಗೌರವ ಇನ್ನು ಜಾಸ್ತಿ ಆಗ್ತಾನೆ ಹೋಗ್ತಾ ಇರುತ್ತೆ. ನಮ್ಮಂತವ್ರು ಬರೋದ್ರಿಂದ ನಿಮ್ ರೆಸಾರ್ಟ್ ಗೌರವ ಜಾಸ್ತಿ ಆಗಲ್ಲಪ್ಪ, ನೀವು ಕೊಡೋ ಸರ್ವಿಸ್ ಮೇಲೆ ಜಾಸ್ತಿ ಆಗೋದು. ಸರ್,
ಆದ್ರೂ ನೀವು ಬಂದು ರೇಟಿಂಗ್ ಕೊಟ್ಟು 4 ಜನ ಕೇಳಿದ್ರೆ ಅಲ್ವಾ ನಮಗೂ ಗೆಸ್ಟ್ಗಳು ಜಾಸ್ತಿ ಆಗ್ತಾನೆ ಹೋಗ್ತಾ ಇರ್ತಾರೆ.